ನಮಸ್ತೆ ಎಲ್ರಿಗೂ, ಬನ್ನಿ ಸುಸ್ವಾಗತ ನಾನು ಈ ಹೊಸ ವ್ಲಾಗ್ಗೆ. ಸೊ ನಾನಿವಾಗ ಒಂದು ಬೈಕಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಈ ಟ್ರಿಪ್ ಏನಕ್ಕೆ ಪ್ಲ್ಯಾನ್ ಮಾಡಿದೆ ಅಂದರೆ, ನಮ್ಮದೊಂದು ಫ್ರೆಂಡ್ದು ಮದುವೆ. ಅವರ ಮದುವೆ ಬಂದು ಧರ್ಮಸ್ಥಳದಲ್ಲಿ, ಹಾಗೇ ಕುಂದಾಪುರದಲ್ಲಿ. ಸೊ ಆಫೀಸ್ಗೆ ಒಂದು 10 ದಿನ ರಜಾ ಹಾಕ್ಬಿಟ್ಟು ಒಂದು ಟ್ರಿಪ್ಪೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟೆ. ಸೊ ಈ ಟ್ರಿಪ್ಪು ಬಂದು ಒಂದು ಶಾಂತಿ ಟ್ರಿಪ್ಪು, ಕಾಮ್ ಆ್ಯಂಡ್ ಪೀಸ್. ಏನಕ್ಕೆ ಅಂದರೆ, ನನ್ನ ಈ ಎಕ್ಸ್ಪಲ್ಸ್ ಬೈಕ್ನ ತೊಗೊಂಡೋಗ್ತಾಯಿದ್ದೀನಿ. ಈ ಬೈಕಲ್ಲಿ ನಾನು ಜಾಸ್ತಿ ಸ್ಪೀಡ್ ಹೋಗಲ್ಲ. ಸೊ ಈ ಬೈಕಲ್ಲಿ ಆರಾಮಾಗಿ ಕಾಮಾಗಿ ನಿಧಾನಕ್ಕೆ ಹೋಗ್ತೀನಿ ನಾನು ಯಾವಾಗಲೂ. ಸೊ 80 ಸ್ಪೀಡ್ ಅಷ್ಟೇ ಮ್ಯಾಕ್ಸಿಮಮ್ಮು. ಹಾಗಾಗಿ ಈ ಬೈಕ್ ಎತ್ಕೊಂಡೆ. ಸೊ ಈ ಟ್ರಿಪ್ಪಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಹೋಗ್ತಾಯಿದ್ದೀನಿ. ಆಮೇಲೆ ಎವ್ರಿ ಕಿಲೋಮೀಟರ್, ಒಂದೊಂದು ಕಿಲೋಮೀಟ್ರನ್ನೂ ಎಂಜಾಯ್ ಮಾಡಬೇಕು ಅಂತ. ರೀಸನ್ ಏನು ಅಂದರೆ, ಸ್ಪೀಡ್ ಹೋಗಲ್ವಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಇಲ್ಲೊಂದು ಲೊಕೇಶನಲ್ಲಿ ನೋಡಿಬಿಟ್ಟು ತುಂಬ ಇಷ್ಟ ಆಗಿ ನಿಲ್ಲಿಸ್ಬಿಟ್ಟೆ. ಚಾನಲ್ನಲ್ಲಿ ನೀರು ಪಾಸ್ ಆಗ್ತಾಯಿತ್ತು. ಕುಣಿಗಲ್ ಹತ್ರ ಇದ್ದೀನಿ. ಸೊ ಯೂಶ್ವಲಿ ಇಲ್ಲಿ ನೀರು ನೋಡೋಲ್ಲ, ಮೋಸ್ಟ್ಲಿ ಕೆರೆ ತುಂಬಿ ಹೋಗ್ತಾಯಿದೆ ಅನಿಸುತ್ತೆ. ಬಟ್ ಒಳ್ಳೆ ಲೊಕೇಶನ್ ಅಂದ್ಬಿಟ್ಟು ನಿಲ್ಲಿಸಿದೆ. ಕಾಮಾಗಿದೆ ಇಲ್ಲಿ. ಮತ್ತು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಈ ಥರ ಸ್ಮಾಲ್ ಬೈಕ್ಸಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಕಂಟಿನ್ಯೂಸ್ ಹೋಗೋಕ್ಕಾಗಲ್ಲ. ಒಂದು 100 ಕಿಲೋಮೀಟ್ರ್ ಆಗ್ತಿದ್ದಂಗೆ ನಿಲ್ಸೋಣ ಅನಿಸ್ತಾ ಇರುತ್ತೆ. ಅದೇ ನಮ್ಮ ವಿ-ಸ್ಟ್ರಾಂಗ್ ಬೈಕಲ್ಲಾದರೆ ಹೋಗ್ತಾಯಿದ್ರೆ 200-300 ಕಿಲೋಮೀಟರ್ಸ್ ಹೋದರೂ ಹೋಗ್ತಾ ಇರ್ತೀವಿ. ಬಟ್ ಆ ಬೈಕಲ್ಲಿ ಸ್ಪೀಡ್ ಕ್ಯಾಚಪ್ ಮಾಡ್ಬೋದು, ಇದರಲ್ಲಿ ಸ್ಪೀಡ್ ಅಷ್ಟು ಮಾಡೋಕ್ಕಾಗಲ್ಲ. ನೋಡೋಣ. ಬಟ್ ಈ ರೈಡ್ ಮತ್ತು ಆರಾಮಾಗಿ ಒಂದು ಒಳ್ಳೆ ಶಾಂತಿ, ಕಾಮ್ ಪೀಸಾಗಿ ಒಂದೊಂದು ಕಿಲೋಮೀಟ್ರನ್ನ ಎಂಜಾಯ್ ಮಾಡ್ಬೋದು. ಪ್ಲಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಒಳ್ಳೆ ಕಡೆ ಎಷ್ಟೇ ಆಫ್ ರೋಡೆಲ್ಲ ಇದ್ರೂ ಹೋಗ್ಬೋದು. ಹಂಗಾಗಿ ಈ ಬೈಕ್ ನಿಂತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ಈ ಸರಿ ನಾನು ಸೋಲೋ ರೈಡ್ ಹೋಗ್ತಾಯಿದ್ದೀನಿ. ಸೋಲೋ ರೈಡ್ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಸೋಲೋ ರೈಡ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೋಲೋ ರೈಡಲ್ಲಿ ತುಂಬ ಅಡ್ವಾಂಟೇಜಸ್ ಇದ್ದಾವೆ. ಏನು ಅಂದರೆ, ಈ ಥರ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬೋದು, ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಬೋದು, ಕಾಮಾಗಿ ಸೌಂದರ್ಯನ ಎಂಜಾಯ್ ಮಾಡ್ಕೊಂಡು ನಿಂತ್ಕೊಬೋದು. ಆಮೇಲೆ ಟೈಮ್ ಕೂಡ ಕ್ಯಾಚಪ್ ಮಾಡ್ಬೋದು. ಏನಕ್ಕೆ ಬ್ರೇಕ್ಸ್ಗಳೆಲ್ಲ ಕಮ್ಮಿ ಇರುತ್ತೆ. ಆಮೇಲೆ ಹೋಟ್ಲಲ್ಲಿ ತಿನ್ನೋ ಟೈಮಿಂಗ್ಸು ಅದೂ ಕಮ್ಮಿನೇ ಇರುತ್ತೆ. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಹಂಗೆ ನಿಮಗೆ ನಾನು ಇವತ್ತೇನೇನು ಮಾಡ್ತೀನಿ, ಮುಂದೆ ಏನೇನು ಮಾಡ್ತೀನಿ ನೋಡೋಣ. ಈಗ ನಾನು ಬಂದಿರೋದು ಸಕಲೇಶ್ಪುರದಲ್ಲಿದ್ದೀನಿ. ಸೊ ಸಕಲೇಶ್ಪುರಿಂದ ನಾವು ಧರ್ಮಸ್ಥಳಕ್ಕೆ ಯಾವಾಗ ಹೋಗ್ತಾ ಇರ್ತೀವಿ. ಹೋಗ್ತಾ ಇಲ್ಲ ಒಂದಷ್ಟು ಪ್ಲೇಸಸ್ ಇದೆ ನೋಡೋಕ್ಕೆ. ನಾವು ಯೂಶ್ವಲಿ ನೋಡೋಲ್ಲ, ಹಂಗೆ ಹೋಗ್ಬಿಡ್ತೀವಿ. ಸೊ ಧರ್ಮಸ್ಥಳ ನಾವು ವಿಸಿಟ್ ಮಾಡೋಂಗಿದ್ರೆ ಇದೆಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಇವಾಗ ಹೋಗ್ತಾ ಇರೋದು ನಾನು ಮಂಜಾರಾಬಾದ ಫೋರ್ಟ್ ಅಂತ. ಸೊ ಟಿಪ್ಪು ಸುಲ್ತಾನ್ ಅವರು ಅವ್ರ ಕಾಲದಲ್ಲಿ ಕಟ್ಸಿರೋದಿದು. ಸೊ ಬನ್ನಿ ಮೇಲೆ ಹೋಗೋಣ. ಈ ಗುಡ್ಡದ ಮೇಲೆ ಹೋದರೆ ಆ ಫೋರ್ಟ್ ಕಾಣುತ್ತೆ. ಈ ಮಂಜಾರಾಬಾದ್ ಫೋರ್ಟ್ಗೆ ಹೋಗೋಕ್ಕೆ ಸ್ವಲ್ಪ ಮೆಟ್ಲಿದೆ, ಹತ್ಕೊಂಡು ಹೋಗ್ಬೇಕು. ಬಟ್ ಈಸಿ ಇದೆ, ಅಂತೇನು ಕಷ್ಟ ಇಲ್ಲ. ಬಟ್ ವಯಸ್ಸಾದವರಿದ್ರೆ ಸ್ವಲ್ಪ ಕಷ್ಟ. ಆ್ಯಕ್ಚುಲಿ ನಾನು ಇಲ್ಲಿಗೆ 3 ಸರಿ ಬಂದೀನಿ. ಆದರೆ ನಾನು ಈ ಸರಿ ನಿಮಗೆ ತೋರಿಸ್ಬೇಕಂತಲೇ ಹೋಗ್ತಾ ಇರೋದು. ಯಾಕಂದರೆ ಎಷ್ಟೋ ಸರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ, ಸುಮ್ಮನೆ ಧರ್ಮಸ್ಥಳ ಹೋಗ್ತೀವಿ, ಕುಕ್ಕೆ ಹೋಗ್ತೀವಿ, ಮನೆ ಹೋಗ್ತೀವಿ. ಸೊ ಈ ಥರ ಒಂದು 2-3 ಪ್ಲೇಸ್ಗಳು ಹಾಲ್ಟ್ ಮಾಡಿ ನೋಡ್ಕೊಂಡು ಹೋದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ಬೇಕಂದ್ಬಿಟ್ಟು ನಾನು ಈ ಸರಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಒಂದೇ ಸ್ಟ್ರೆಚ್ಚಲ್ಲಿ ಹತ್ಬಿಟ್ಟೆ. ಹತ್ಬೋದು, ಸುಸ್ತಾಗುತ್ತೆ, ಬಟ್ ಪರವಾಗಿಲ್ಲ. ನೋಡಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಸಿರುವಂಥ ಫೋರ್ಟ್ ಇದು. ಮುಖ್ಯ ದ್ವಾರ ಇದು. ಸೊ ಆಗಿನ ಕಾಲದಲ್ಲೇ ಈ ಥರ ಆರ್ಟ್ ವರ್ಕು ಫೋರ್ಟಲ್ಲಿ. ಸೊ ಇದೆ ಸೆಂಟರ್ ಆಫ್ ದಿ ಫೋರ್ಟು. ಸೊ ಇದು ನೀವು ಯೂಶ್ವಲಿ ನೋಡಿರ್ತೀರ ಫಿಲಮ್ಸ್ಗಳಲ್ಲಿ. ಗಾಳಿಪಟ ಮೂವಿ ಒಂದು ಸಾಂಗ್ ತೆಗ್ದಿದ್ದಾರೆ. ಸೊ ಎಷ್ಟೊಂದು ಮೂವೀಸ್ ತೆಗ್ದಿದ್ದಾರೆ. ಇದು ಡ್ರೋನ್ ಶಾಟಲ್ಲಿ ನೋಡ್ರೆ ಒಂದು ಸ್ಟಾರ್ ಥರ ಕಾಣುತ್ತೆ. ಸೊ ನೋಡ್ತೀರ 100%. ಆಮೇಲೆ ಇಲ್ಲಿ ಸೆಂಟ್ರಲ್ ಮೋಸ್ಟ್ಲಿ ಇದು ವಾಟರ್ ಕಲೆಕ್ಷನ್ ಆಗಿತ್ತು ಅನಿಸುತ್ತೆ ಮುಂಚೆ. ಬಟ್ ಇದು 100% ನೀವೆಲ್ಲ ಫಿಲಮಲ್ಲಿ ನೋಡ್ತೀರ, ಸಾಂಗ್ಸಲ್ಲಿ. ಮೇಲಿಂದ ನೋಡ್ರಂತೂ ಒಂದು ಸ್ಟಾರ್ ಥರ ಕಾಣುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಮಿಸ್ಟ್ ಇರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ಪ್ರೇಮಿಗಳು ಯಾವ ಜಾಗನೂ ಬಿಡಲ್ಲ. ಅವ್ರ ಹೆಸರು, ಅವ್ರ ಲವರ್ ಹೆಸರು ಬರೆದ್ಬಿಟ್ಟು ಹಾರ್ಟ್ ಹಾಕ್ಬಿಟ್ಟು ಹೋಗಲೇಬೇಕು. ಅವಾಗ ಅವ್ರಿಗೆ ಸಂತೋಷ. ಸೊ ಗೌರ್ಮೆಂಟಿಗೆ ನಾವು ಏನು ಕೇಳ್ಕೊತೀವಿ ಅಂದರೆ,
ಪ್ರೇಮಿಗಳಿಗೆ ಅಂದ್ಬಿಟ್ಟು ಒಂದು ಪಾರ್ಕ್ ಓಪನ್ ಮಾಡಿಬಿಟ್ಟು ಬರೀ ಗೋಡೆ ಕಟ್ಬಿಡಿ. ಸೊ ಅವ್ರ ಹೆಸರು ಲವರ್ ಹೆಸರು ಬರ್ಕೊಂಡು ಹಾರ್ಟ್ ಹಾಕ್ಬಿಟ್ಟು ಖುಷಿಯಾಗಿರ್ತಾರೆ. ಅದಕ್ಕೆ ಅಂತ ಓಪನ್ ಮಾಡಿಬಿಡಿ ಪ್ಲೀಸ್. ಸೊ ನಾವು ಅವಲೇ ಬಂದಂಥ ಎಂಟ್ರೆನ್ಸ್ ಇದು, ಮೇನ್ ದ್ವಾರದಿಂದ ಬಂದ್ವಲ್ಲ ಅಲ್ಲಿಂದ ಬಂದಿದ್ದು ಎಂಟ್ರೆನ್ಸು. ಸೊ ಅವಾಗ ಇಲ್ಲೆಲ್ಲ ಕುತ್ಕೊಂಡು ಕಾವಲು ಕಾಯ್ತಾ ಇರ್ತಾರೆ ಮೋಸ್ಟ್ಲಿ. ಅದಕ್ಕಾಗಿ ಎಲ್ಲ ಕಡೆ ಈ ಥರ ಓಪನಿಂಗ್ಸ್ ಇರೋದು. ಅಲ್ಲಿ ಒಬ್ಬರು ಕಾವಲು ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಅಂದರೆ ಈ ಫೋರ್ಟ್ ಸುತ್ತ ನೋಡಿ ಈ ಥರ ಗ್ಯಾಪ್ ಮಾಡಿ ಮೋಸ್ಟ್ಲಿ ಇದರಲ್ಲಿ ನೀರು ಬಿಟ್ಟು ಮೋಸ್ಟ್ಲಿ ಏನೋ ಬಿಟ್ಟಿರ್ತಾರೆ ಅನಿಸುತ್ತೆ. ಇಮ್ಮಿಡಿಯೇಟ್ ಯಾರು ಒಳಗಡೆ ನುಗ್ಗಬಾರ್ದು ಅಂದ್ಬಿಟ್ಟು ಈ ಥರ ಎಲ್ಲ ಆವಾಗಿಂದ ಐಡಿಯಾಸ್. ಬನ್ನಿ ಇದರೊಳಗೆ ಏನಿದೆ ಅಂತ ಹೋಗಿ ನೋಡೇ ಬಿಡೋಣ. ಇಲ್ಲಿ ನೋಡಿ ಯಾವ ಥರ ಒಂದು ಕಾವಲು ಕಾಯೋರಿಗೆ ಒಂದು ಸೇಫ್ಟಿ ಮಾಡಿ ಇದರೊಳಗೆ ಇರ್ತಾಯಿದ್ರು ಅಂತ. ಆಮೇಲೆ ವಾಯ್ಸ್ ನಂದು ಎಕೋ ಆಗ್ತಾಯಿದೆ. ಹಲೋ. ಸೊ ಅವ್ರದ್ದು ಗಿನ್ನೆಲ್ಲ ಇದ್ದರೆ ಇದರಿಂದ ಈಚೆ ಇಟ್ಟು ಹೊಡೆಯೋದಕ್ಕೆ ಅಂದ್ಬಿಟ್ಟೆ ಮಾಡಿದ್ರು ಅನಿಸುತ್ತೆ. ಸಾಕಾಗಿದೆ. ಮತ್ತು ತಣ್ಣಗಿದೆ ಒಳಗಡೆ. ಈಚೆ ಕಡೆ ಬಿಸಿಲಿತ್ತು, ಇವಾಗ ಇದರೊಳಗೆ ಬಂದರೆ ತಣ್ಣಗೆ ಅನಿಸ್ತಾ ಇದೆ. ಮೋಸ್ಟ್ಲಿ ಡಿಸೈನ್ ಕೂಮ್ ಡಿಸೈನ್ ಇರೋದ್ರಿಂದ ಮೋಸ್ಟ್ಲಿ ಹಂಗೆ ಅನಿಸುತ್ತೆ. ಬಟ್ ಸಾಕಾಗಿದೆ ನೋಡಿ. ಇಲ್ಲೊಂದು ಮೋಸ್ಟ್ಲಿ ಅವ್ರಿಗೆ ರೆಸ್ಟಿಂಗ್ ಏರಿಯಾ ಅನಿಸುತ್ತೆ. ಈ ಕಡೆ ಒಂದು, ಈ ಕಡೆ ಏನಿಲ್ಲ ಸುಮ್ಮನೆ ಹೇಳಿದೆ. ಬಟ್ ಈ ಕಡೆ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಒಂದು ಏರಿಯಾ ಅನಿಸುತ್ತೆ ಇದು ಮೋಸ್ಟ್ಲಿ. ಬಟ್ ಇವಾಗ ಇಲ್ಲಿ ಯಾರು ರೆಸ್ಟ್ ಮಾಡಿದಾರೋ, ಏನೇನು ಕತೆ ಮಾಡೋರೋ, ಮೊದಲೇ ಬರೀ ಲವರ್ಸ್ಗಳಿದ್ದಾರೆ ಇಲ್ಲಿ, ಅವನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತಾಯಿಲ್ಲ ನಾನು. ಬನ್ನಿ ಮುಂದೆ ನೋಡೋಣ. ಈ ಮಂಜಾರಾಬಾದ್ ಫೋರ್ಟು ಟ್ರೈನಿಂಗ್ ಸೆಂಟ್ರ್ ಥರ ಯೂಸ್ ಮಾಡ್ತಾಯಿದ್ರಂತೆ. ನನಗೂ ಗೊತ್ತಿರಲಿಲ್ಲ, ಇವಾಗ ಕೇಳಿಕೊಂಡೆ. ಇಲ್ಲೊಂದು ಅಂಡರ್ಗ್ರೌಂಡ್ ಒಂದು ರೂಮ್ ಥರ ಇದೆ, ಬನ್ನಿ ತೋರಿಸ್ತೀನಿ. ಬಟ್ ಸಖತ್ತಾಗಿದೆ. ಸ್ವಲ್ಪ ಇಳಿವಾಗ ಮೆಟ್ಲು ಗುಂಡಿ ಆಗಿದೆ, ನೋಡ್ಕೊಂಡು ಇಳಿಬೇಕು. ಬಟ್ ಈ ವಾಲೆಲ್ಲ ಮುಟ್ಟಿದ್ರೆ ಏನು ತಣ್ಣಗಿದೆ ಅಂದರೆ ಒಳ್ಳೆ ಫ್ರಿಡ್ಜ್ ಒಳಗೆ ಕೈ ಇಟ್ಟಂಗಿದೆ. ಇಲ್ಲೂ ನಮ್ಮ ಲವರ್ಸ್ಗಳು ಹೆಸರುಗಳು ಬರೆದ್ಬಿಟ್ಟಿದ್ದಾರೆ. ಓಕೆ, ಈ ಕಡೆ ಒಂದು ರೂಮ್ ಥರ ಇದೆ. ಓಕೆ, ಅದೊಂದು ಫುಲ್ ಲೆಂತ್ ರೂಮ್ ಥರ. ಆ್ಯಕ್ಚುಲಿ ಮೇಡೆ ಮನ್ ಕವರ್ ಆಗಿದೆ, ಇದು ಒಳಗಡೆ ಇದ್ದೀನಿ. ಬಟ್ ತಣ್ಣಗಿದೆ ಗುರು. ಸೊ ನಾನು ನೋಡಿ ಕಾಣ್ತಾನೆ ಇಲ್ಲ, ಸ್ವಲ್ಪ ಬೆಳಕು ಬರ್ತೀನಿ ನೋಡಿ. ಬಟ್ ಒಳಗಡೆ ಅಂತೂ ಫ್ರಿಡ್ಜಲ್ಲಿ ಇದ್ದಂಗಿದೆ. ಎ ಸಿ ಇವತ್ತೇ ನಾವು ಟೆಕ್ನಾಲಜಿ ಎ ಸಿ ಹಾಕ್ಕೊಂಡು ಮಾಡಿರೋದು. ಅವಾಗ ನೋಡಿ ನ್ಯಾಚುರಲ್ ಆಗಿ ಹೇಗೆ ಎ ಸಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬ್ಯೂಟಿಫುಲ್. ಮೆಟ್ಲೆಲ್ಲ ಸ್ವಲ್ಪ ಹಾಳಾಗಿದೆ. ಬನ್ನಿ ಈಚೆ ಹೋಗೋಣ. ಸೊ ನೋಡ್ಕೊಂಡು ಹೊರಟೆ. ಅಬ್ಬಾ ಒಳ್ಳೆ ಒಂಥರ ಇವೆಲ್ಲ ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ಈ ಹಿಸ್ಟ್ರಿನೆಲ್ಲ ಮೆಚ್ಚಲೇಬೇಕು, ಯಾಕಂದರೆ ಈ ರೀತಿ ನಾವು ಮಾಡೋಕ್ಕೂ ಹೋಗಲ್ಲ. ಮತ್ತು ಇದರಿಂದ ಒಂದು ಸೈಂಟಿಫಿಕ್ ಏನೋ ಇರ್ತವೆ ಬೇಜಾನು, ಅದನ್ನು ಅಷ್ಟೇ ನಾವೀಗ ರೀಬಿಲ್ಡ್ ಮಾಡೋಕ್ಕೆ ಹೋಗಲ್ಲ. ಇವತ್ತೆಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಯೂಸ್ ಮಾಡಿಕೊಂಡು ಎ ಸಿ ಹಾಕ್ಕೊಂಡಿರ್ತೀವಿ. ಆವತ್ತಿನ ಕಾಲಕ್ಕೆ ಈ ಥರ ಪ್ಲ್ಯಾನ್ ಮಾಡಿ ನೆಮ್ಮದಿಯಾಗಿ ರಾಜೇಂದ್ರಕ್ಕೆ ಬಂದು ಮಜ್ಜಾ ಮಾಡೋರು ಅನಿಸುತ್ತೆ. ಕುದುರೆಗಳು ಇರ್ತಿತ್ತು, ಕುದುರೆಗಳು ಆರಾಮಾಗಿ ಬರ್ತಾಯಿದ್ರು ಅನ್ನೋ ಗೊತ್ತಿಲ್ಲ. ಬನ್ನಿ ಬೇರೆ ನೋಡ್ಬೋದು, ನೋಡೋಣ ನನಗೆ. ಸೊ ನಂದು ಉದ್ದೇಶ ಏನು ಅಂದರೆ 1 ಕಿಲೋಮೀಟ್ರ್ ಕೂಡ ಎಂಜಾಯ್ ಮಾಡಬೇಕಂತ. ಸೊ ಆರಾಮಾಗಿ ನಿಧಾನಕ್ಕೆ ಗಾಡಿ ಆಫ್ ಮಾಡಿಬಿಟ್ಟಿದ್ದೀನಿ, ಡೌನ್ ಆರಾಮಾಗಿ ಹೋಗ್ತಾಯಿದ್ದೀನಿ. ಸೊ ಇವತ್ತೇನು ಪ್ಲ್ಯಾನ್ ಇಷ್ಟು ಡೀಟೇಲಾಗಿ ನೋಡಿರಲಿಲ್ಲ. ಸೊ 1 ಕಿಲೋಮೀಟ್ರ್ ಡೀಟೇಲಾಗಿ ನೋಡ್ಕೊಂಡು ಹೋಗ್ತೀನಿ. ಸೊ ಡೌನಲ್ಲಿ ಫುಲ್ ಗಾಡಿ ಆಫ್ ಮಾಡ್ಕೊಂಡು ಸ್ಲೋ ಹೋಗ್ತಾಯಿದ್ದೀನಿ. ನೋಡಿ ಗಾಡಿ ಆಫ್, ಆರಾಮಾಗಿ ಹೋಗ್ತಾಯಿದ್ದೀನಿ. ಈ ಸಕಲೇಶ್ಪುರನ ಈ ಥರ ಯಾವತ್ತೂ ನೋಡಿರಲಿಲ್ಲ ನಾನು. ಒಂಥರ ಮಜಾ, ಫುಲ್ಲು ಸ್ಲೋ, ಒಳ್ಳೆ ಸೈಕಲ್ ಹೋದಂಗೆ ಹೋಗ್ತಾಯಿದ್ದೀನಿ. ಬಟ್ ಡೌನಲ್ಲಿ ಯಾವಾಗಲೂ ಅಷ್ಟೇ, ಡೌನಲ್ಲಿ ಸ್ಲೋ ಹೋದ್ರೇ ಮಜಾ, ಅಪ್ಪಲ್ಲಿ ಸ್ಪೀಡ್ ಹೋದ್ರೇ ಮಜಾ. ಯಾಕಂದರೆ ಅಪ್ಪಲ್ಲಿ ಕಂಟ್ರೋಲ್ ಮಾಡ್ಬೋದು ಸ್ಪೀಡ್ ಹೋದ್ರೂ, ಡೌನಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ. ಅದು ಬಂದು ಆರಾಮಾಗಿ ಹೋಗ್ತಿತ್ತು. ಸೈಕಲ್ ಬಂದರೆ ನೋಡಿ ಮಜಾ, ನೋಡಿ ಸೈ ಅಂತ ಆಟ ಆಡ್ಬೋದು. ಅದು ಇದು ಗೋಪುರ ಬೇರೆ ಇದ್ದಿದ್ರೆ ಇನ್ನೂ ಮಜಾ ಇರೋದು.
ಬಟ್ ಈಗ ಮೊಬೈಲಲ್ಲೇ ಸರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಮಳೆಗಾಲದಲ್ಲಿ ಬಂದ್ರಂತೂ ಬ್ಯೂಟಿಫುಲ್ ಆಗಿರುತ್ತೆ, ಬಟ್ ಅಷ್ಟೇ ರಿಸ್ಕು ಮಳೆಗಾಲದಲ್ಲಿ. ಬಟ್ ಮಳೆಗಾಲದಲ್ಲಿ ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ವಾಟರ್ ಫಾಲ್ಸ್ಗಳು ತುಂಬ ಸಿಗುತ್ತೆ ಇಲ್ಲಿ. ಭತ್ತ ಮಳೆಗಾಲದಲ್ಲಿ ಬಂದರೆ ಹೆವಿ ಇರುತ್ತೆ, ಇದು ಸಖತ್ತಾಗಿರುತ್ತೆ. ಸಕಲೇಶ್ಪುರ ಮಧ್ಯ ಆಲ್ಮೋಸ್ಟ್ ಇಳ್ದೀನಿ. ಇಲ್ಲೊಂದು ಬ್ಯೂಟಿಫುಲ್ ಜಾಗ ಸಿಕ್ತು, ಹಂಗೆ ನಿಲ್ಲಿಸ್ಕೊಂಡೆ, ತೋರಿಸ್ತೀನಿ ನೋಡಿ. ನೋಡಿ ಎಂತೆಂಥ ಜಾಗ ಇದೆ ಮಧ್ಯದಲ್ಲಿ ಚಾರ್ಮುಡಿ ಘಾಟ್ದಲ್ಲಿ, ಅಂದರೆ ಸಖತ್ತಾಗಿದೆ ಜಾಗಗಳು. ನಮಗೆ ಗೊತ್ತಾಗಲ್ಲ ಅಷ್ಟೇ, ನಿಲ್ಲಿಸಲ್ಲ ನಾವು, ಕಾರಲ್ಲಿ ಬಂದುಬಿಡ್ತೀವಲ್ಲ. ಬೈಕಲ್ಲಿ ಬಂದರೆ ಇದೇ ಅಡ್ವಾಂಟೇಜು, ಜೊತೆಗೆ ಸೋಲೋ ಬಂದ್ರಂತೂ ಇನ್ನೂ ಅಡ್ವಾಂಟೇಜು. ಆ ವಾಟ್ರದ್ದು ಕ್ಲಾರಿಟಿ ನೋಡಿ, ಒಳಗಡೆ ಇರೋ ಕಲ್ಲು ಕೂಡ ಎಣಿಸ್ಬೋದು ನೀವು ಕುತ್ಕೊಂಡು, ಅಷ್ಟು ಕ್ಲೀನಾಗಿದೆ. ಇಲ್ಲಿ ಇಳಿದು ಆಟ ಆಡ್ಬಿಟ್ರಂತೂ ಮಜಾ. ಸೂಪರ್ ಆಗಿದೆ ಜಾಗ ಮಾತ್ರ ಇದು. ಇನ್ನೊಂದು ಬ್ಯೂಟಿಫುಲ್ ಜಾಗ ನೋಡಿ, ಬೊಂಬಾಟ್. ಇವೆಲ್ಲ ರೋಡಲ್ಲಿ ಹೋಗ್ತಾನೆ ಸಿಗೋ ಜಾಗಗಳು, ನಾವು ನಿಲ್ಲಲ್ಲ ಅಷ್ಟೇ, ಹೋಗ್ತಾ ಇರ್ತೀವಿ. ಧರ್ಮಸ್ಥಳಕ್ಕೆ ಯಾವಾಗ ಎಷ್ಟು ಸ್ಪೀಡಾಗಿ ಹೋಗ್ಬಿಟ್ವಿ ಅನ್ನೋದನ್ನ ಅಚೀವ್ ಮಾಡ್ತಾ ಇರ್ತೀವಿ. 4 ಅವರ್ಸ್ಗೆ ಹೋದೆ, 5 ಅವರ್ಸ್ಗೆ ಹೋದೆ, 6 ಅವರ್ಸ್ಗೆ ಹೋದೆ ಅಂದ್ಬಿಟ್ಟು ಏನು ಡ್ರೈವಿಂಗಲ್ಲಿ 120, 130 ಕಾರಲ್ಲಿ ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಇವೆಲ್ಲ ನೋಡೋಕ್ಕೆ ನಮಗೆ ನಿಲ್ಸೋಕ್ಕೆ ಟೈಮ್ ಇರೋಲ್ಲ ಅಷ್ಟೇ. ಶಿರ್ಡಿ ಘಾಟ್ ಇಳಿತಿದ್ದಂಗೆ ಒಂದು ದೇವಸ್ಥಾನ ಸಿಗುತ್ತೆ, ಚೌಡೇಶ್ವರಿ ದೇವಸ್ಥಾನ ಅಂತ. ಒಂದು ಬ್ರೇಕ್ ತೊಗೊಳಂತ ನಿಂತ್ಕೊಂಡ್ವಿ. ಬಟ್ ಬ್ಯೂಟಿಫುಲ್ ಲೊಕೇಶನ್ ಇದು, ಸೂಪರಾಗಿದೆ. ಯಾವತ್ತೂ ನಿಂತಿರಲಿಲ್ಲ. ಎಷ್ಟು ಸರಿ ಧರ್ಮಸ್ಥಳ ಹೋಗ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಎಷ್ಟು ಸರಿ ಬಂದಿದ್ದೀವಿ, ಯಾವತ್ತೂ ನಿಂತಿರಲಿಲ್ಲ. ಇದು ಫಸ್ಟ್ ಟೈಮು. ಬಟ್ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಕೆಳಗೆ ನೋಡೋಣ ತಡೀರಿ ಏನಿದೆ ಅಂತ. ಅದೇ ದೇವಸ್ಥಾನದಿಂದ ಮೆಟ್ಲಿಳ್ಕೊಂಬಂದರೆ ಇಲ್ಲಿಗೆ ದಾರಿ ಇದೆ. ಬಟ್ ಇದು ದೇವಸ್ಥಾನದ ಜಾಗ ಹಾಗೂ ದೇವಸ್ಥಾನದ ಸುತ್ತಮುತ್ತಲಿರೋದ್ರಿಂದ ನಾವು ಇದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಬಟ್ ಕ್ಲೀನಾಗಿದೆ, ಯಾಕಂದರೆ ಇದು ಜನಕ್ಕಷ್ಟು ಯಾರಿಗೂ ಗೊತ್ತಿರಲ್ಲ ಮೋಸ್ಟ್ಲಿ ಇದು, ಹಾಗಾಗಿ ಜಾಗ ಕ್ಲೀನಾಗೇ ಇದೆ. ಇದು ಜನಕ್ಕಿದೆ ಈ ಥರ ಜಾಗ ಅಂತ ಗೊತ್ತಾಗ್ಬಿಟ್ರೆ ಮುಗೀತು, ಮಟಾಶ್. ಬ್ಯೂಟಿಫುಲ್. ಒಳ್ಳೆ, ನಾವು ಲೇ ಲಡಾಖೆಲ್ಲ ಹೋದಾಗ ಈ ಥರ ಲೊಕೇಶನ್ಗಳು ನೋಡ್ತಾ ಇದ್ವಿ, ಹಂಗೆ ಇದೆ. ಅಲ್ಲಿ ವಾಟರ್ ಫ್ಲೋ ಕೂಡ ಹಂಗೆ ಇದೆ. ಅಲ್ಲಿ ಹೋಗಿ ನಿಂತೇಳಿರಿ ನೋಡೋಣ ಹತ್ರ ಹೋಗ್ಬಿಟ್ಟು. ನೀರಿನ ಕ್ಲಾರಿಟಿ ನೋಡಿ, ಎಷ್ಟು ಕ್ಲೀನ್ ನೀರು, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಬಟ್ ನಾವಿವಾಗ ರಿವರ್ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಹೆಂಗಿದೆ ಸ್ಪಾಟು? ವಾ, ಬೊಂಬಾಟ್ ಸ್ಪಾಟ್ ಇದು, ಸೂಪರ್. ಎಕ್ಸ್ಟ್ರಾರ್ಡಿನರಿ ಜಾಗ. ಬಟ್ ಎಷ್ಟು ಸರಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ, ಇಲ್ಲಿ ಯಾವತ್ತೂ ನಿಂತಿರಲಿಲ್ಲ. ದೇವಸ್ಥಾನ ನೋಡ್ಬಿಟ್ಟು ನೋಡ್ರೆ ದೇವಸ್ಥಾನದ ಹಿಂಗೆ ಕೆಳಗೆ ಬಂದರೆ ಈ ಥರ ಒಂದು ಬ್ಯೂಟಿಫುಲ್ ಸ್ಪಾಟ್. ಈಗ ನಾನು ಬಂದಿರೋಂಥ ಸ್ಥಳ ತುಂಬ ಫೇಮಸ್ ಇಲ್ಲ, ಬಟ್ ಫೇಮಸ್ಸೇ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲು. ಸೊ ಧರ್ಮಸ್ಥಳಕ್ಕೆ ಹೋಗೋರು ಯೂಶ್ವಲಿ ಅಲ್ಲಿ ಹೋಗಿ ಇಲ್ಲಿ ಬಂದು ಕುಕ್ಕೆ ಹೋಗ್ತಾರೆ. ನಾನು ಫಸ್ಟು ರಿವರ್ಸ್ ಹೋಗ್ತಿರೋದ್ರಿಂದ ನಾನು ಸೌತಡ್ಕಕ್ಕೆ ಬಂದೀನಿ. ನನಗೆ ಈ ಜಾಗ ತುಂಬ ಇಷ್ಟ. ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ, ದೊಡ್ಡವರು ಚಿಕ್ಕವರು ಅನ್ನೋರಿಲ್ಲ, ಆಮೇಲೆ ಮೇಲು ಕೀಳು ಅನ್ನೋರಿಲ್ಲ. ಈ ದೇವರಿಗೆ ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನೆ. ಸೊ ಯಾವುದೇ ಥರ ಇಲ್ಲಿ ಸ್ಪೆಷಲ್ ಕ್ಯೂ, ಸ್ಪೆಷಲ್ ದರ್ಶನ, ಎಂಟ್ರಿ ಟಿಕೆಟು, ಆಮೇಲೆ ದುಡ್ಡಿರೋರ್ಗೊಂದು ಕ್ಯೂ, ದುಡ್ಡಿಲ್ದಿರೋರು ಕ್ಯೂ, ಅವೆಲ್ಲ ಏನೂ ಇಲ್ಲ. ಎಲ್ಲರೂ ಒಂದೇ ಭಾವನೆಯಲ್ಲಿ ಇಲ್ಲಿ ಬಂದು ನಿಂತು ಭಕ್ತಿಯಿಂದ ಬೇಡಿ ಹೋಗ್ಬೋದು.
ಆದ್ದರಿಂದ ಈ ಸ್ಥಳ ಒಂಥರ ನನಗೆ ತುಂಬ ಇಷ್ಟ. ಈಗ ಅನ್ನಪ್ರಸಾದಂ ಹಾಲಿಗೆ ಬಂದಿದ್ದೀನಿ. ಆಮೇಲೆ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗ್ಬೋದು. ನೆಮ್ಮದಿಯಾಗಿ ಪ್ರಸಾದ ತಿನ್ಕೊಂಡು ಹೋಗ್ತಾ ಇರೋದು ಕೆಲಸ. ಈ ಟ್ರಿಪ್ ಒಂಥರ ಫುಲ್ ಬಜೆಟ್ ಆಗಿಬಿಡುತ್ತೆ, ಯಾಕಂದ್ರೆ ಹೋಗಿದ್ದ ಕಡೆಲ್ಲ ದೇವಸ್ಥಾನ ಪ್ರಸಾದ ಸಿಗುತ್ತೆ, ಎಲ್ಲೋದ್ರೂ ಫ್ರೀ ಪ್ರಸಾದ. ಜೈ ಗಣೇಶ. ಅನ್ನ ರಸಮ್ ಆಯಿತು, ಇವಾಗ ಪಾಯಸ. ನಮ್ಮ ಯೋಗೇಂದರ್ ಬಾಯ್ ಸಿಕ್ಕಿದ್ರು ಆನ್ ದಿ ವೇ. ಇದು ಪ್ಲ್ಯಾಂಡ್, ಇದು ಅನ್ಪ್ಲ್ಯಾಂಡ್ ಅಲ್ಲ, ಇದು ಕ್ಲೀನ್ ಪ್ಲ್ಯಾಂಡು. ಬನ್ನಿ ಹೋಗೋಣ, ರೂಮ್ ಬುಕ್ ಮಾಡಿಬಿಟ್ಟು ಊಟ ಗೀಟ ಮಾಡಿ. ನಾವು ಮತ್ತು ಯುಗೇಂದರ್ ಹಾಗೆ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಈಗ ಧರ್ಮಸ್ಥಳಕ್ಕೆ ಬಂದುಬಿಟ್ಟಿದ್ದೀವಿ. ಸೊ ಮೊದಲನೇ ದಿನ ಎಂಡ್ ಆಗ್ತಾಯಿದೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಸೀದಾ ರೂಮ್ಗೆ ಹೋಗಿ ತಾಚಿ. ಜೈ ಮಂಜುನಾಥ ಸ್ವಾಮಿ. ಧರ್ಮಸ್ಥಳದಲ್ಲಿ ನಮ್ಮ ಲಕ್ಕು ಇವತ್ತು 2 ಆನೆಗಳಿದೆ. ಆನೆಗಳನ್ನೂ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿಗೆ ಡೇ 1 ವಿಡಿಯೋ ಮುಗೀತು. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅದೇ ನೆಕ್ಸ್ಟ್ ವೀಡಿಯೋಸು. ಸೊ ಮತ್ತೆ ಸಿಗೋಣ. ಎಲ್ಲರೂ ಮಜಾ ಮಾಡಿ ಚಿನ್ನದ ಕಂಸಾಳೆ.